ಇದು ಶ್ರೀ ರಾಮರು ಬಂದಂತ ವನವಾಸಕ್ಕೆ ಬಂದಂತ ಕಾಲದಲ್ಲಿ ಇದು ಪ್ರತಿಷ್ಠಾಪನೆ ಆಗಿರೋದು. ಮೇಲ್ಗಡೆ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಆಗಿದೆ. ಕೆಳಗಡೆ ಗುಹೆಯಲ್ಲಿ ದೊಡ್ಡ ಸಿದ್ದಪ್ಪ ಚಿಕ್ಕ ಸಿದ್ದಪ್ಪ ಅಂತ ಹೇಳಿ 2 ಗುಹೆಯಲ್ಲಿ ಶಿವಲಿಂಗ ಪ್ರತಿಷ್ಠಾಪನೆ ಆಗೈತೆ. ಜನರು ಎಲ್ಲರೂ ಸೇರಿ ಶ್ರೀ ಮಾರುತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತಿರ್ಗಾ ಗಂಗಮ್ಮನ ಇಲ್ಲಿ ಮಕ್ಕಳಿಲ್ದವರು ಗಂಗಮ್ಮನ ಪೂಜೆ ಮಾಡಿ ಇಲ್ಲಿ ಹೋಗ್ತಾರೆ. ಇಲ್ಲಿ ಯಾವ ಫಿಲ್ಟರ್ ನೀರು ಏನು ಮಾಡೋಕ್ಕಲ್ಲ, ಆ ಥರ ಇದೆ ಸ್ಪಿಟ್ ನೀರು. ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ಲ. ದಯವಿಟ್ಟು ರಾಜಕೀಯದವರು ಮತ್ತು ಹಿಂದೂ ಸಂಘಟನೆಯವರು ದಯವಿಟ್ಟು ಇದ್ರ ಮೇಲೆ ಗಮನ ಕೊಡಬೇಕು. ಯಾಕೆಂದ್ರೆ ರಾಮರು ಬಂದಂತ ಕಾಲದಲ್ಲಿ ಇದನ್ನ ಮಾಡಿರೋದು. ಇವತ್ತು ಎಲ್ಲ ಹಾಳು ಬೀಳ್ತಾ ಇದೆ. ದಯವಿಟ್ಟು ಅಲ್ಲೆಲ್ಲೋ ಊರುಗಳಲ್ಲಿ ಲಕ್ಷಗಟ್ಟಲೆ ಕೊಟ್ಟು ದೇವಸ್ಥಾನ ಕಟ್ಟಿಸಿ ಮಾಡೋದ್ ಬದಲು ಇದನ್ನ ಇಂಪ್ರೂವ್ ಮಾಡಬೇಕು ಅಂತ ಎಲ್ಲ ಭಕ್ತಾದಿಗಳು ಮತ್ತು ಎಲ್ಲ ಹಿಂದೂ ಸಂಘಟನೆಯವ್ರನ್ನ ಅಲ್ಲೆಲ್ಲ ಹೋರಾಡೋದ್ ಬದಲು ಇಲ್ಲಿ ಹೋರಾಡಿ ಅಂತ ಕೇಳ್ಕೊಂತೀವಿ. ಇದು ತುಮಕೂರು ತಾಲೂಕು ಮೈದಾಳ ಗ್ರಾಮ ಪಂಚಾಯತ್ಗೆ ಕ್ಯಾಸಂದ್ರ ಸುತ್ತಮುತ್ತ ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ರಾಮೇದೇವರ ಬೆಟ್ಟ ಅಂತ. ದಯವಿಟ್ಟು ಎಲ್ಲರೂ ಬಂದು ಸಹಕರಿಸಿ. ನಾಳೆ ಇವತ್ತು ಸಂಜೆಗೆ ಭಜನಾ ಕಾರ್ಯಕ್ರಮ ಇದೆ. ಡೇಟು 24-25. ನಾಳೆ ಅನ್ನ ಸಂತರ್ಪಣೆ, ಅಭಿಷೇಕ ಮತ್ತು ಹಲವಾರು ಭಕ್ತರುಗಳು ಬಂದು ರಾಮನ ಪಾತಕಿಗೆ ಪೂಜೆ ಸಲ್ಲಿಸ್ತಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿ. ಹೌದು ಸರ್. ನೋಡಿ, ಇದು ಗಂಗಮ್ಮನ ತೀರ್ಥ. ಸುಮಾರು ಏನಿಲ್ಲ ಅಂತಂದ್ರು ಮಕ್ಕಳು ಮರಿ ಇಲ್ದಂತವ್ರು ಬಂದು ಇಲ್ಲಿ ಗಂಗಮ್ಮನ ಪೂಜೆ ಮಾಡಿ ಈ ತೀರ್ಥವನ್ನು ಪಡೆದ್ರೆ ಬಹಳ ಒಳ್ಳೇದಿದೆ. ಮತ್ತು ಮದುವೆ ಮುಂಜಿ ಇಲ್ದಂತ ಹೆಣ್ಮಕ್ಳುಗಳು ಮತ್ತು ಗಂಡು ಮಕ್ಳುಗಳು ಬಂದು ಇಲ್ಲಿ ಈ ದೇವ್ರನ್ನ ಬೇಡ್ಕೊಂಡ್ರೆ ನಿಜವಾಗೂ ಒಳ್ಳೇದಾಗ್ತದೆ. ದಯವಿಟ್ಟು ಎಲ್ಲರೂ ಬಂದು ಇದೊಂದು ಸಹಕರಿಸಿ ಮುಂದಿನ ದಿನದಲ್ಲಿ ಇದನ್ನ ಒಂದು ದಾರಿ ಆಗಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಾಗಿ ಎಲ್ಲ ಸಂಘಟನೆಗಳು ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಅಭಿನಂದಿಸ್ತೀನಿ. ಧನ್ಯವಾದ.